ಅವಯ್ಯ ಬರ್ತೀನಿ. ಈ ಆರೋಗ್ಯದ ಕಡೆ ಹುಷಾರು. ಆದರೆ ನಾಳೆ ಮಾವಯ್ಯನ ಕರ್ಕೊಂಡು ಬರ್ತೀನಿ. ಇದೇ ನಡೆ ಅಂದರೆ ಇಷ್ಟು ಬೇರೆ ನೋಡ್ಬಿಟ್ರೆ ಮಗ ಈಗ ಬಂದದೆ ಒಂದು ಸ್ವಲ್ಪ ತಿದ್ದು ಹೋಗ್ರಿ. ಊಟ ಗಿಟ ಅಡುಗೆ ಮಾಡ್ಬಿಡ್ತಾರೆ, ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ ಮಾವಯ್ಯ, ಅದು ಕೆಲಸ ಅದೇ. ನಾನು 2-3 ದಿವಸದಿಂದ ಯಾವ ಕೆಲಸದ ಕಡೆಗೆ ಹೋಗಿಲ್ಲ. ಇವತ್ತೊಂಚೂರು ಹೋಗಬೇಕು. ಅದು ಅಲ್ಲದೆ ಫಸ್ಟ್ ನಾನು ಸ್ನಾನ ಮಾಡಬೇಕು. ಹಾಸ್ಪಿಟಲ್ ಇದು ಬೇಜಾರಾಗಿ ಹೋಗೋದೆ ನನಗೆ. ಕೆಲಸ ಅದೇ, ಹೋಗ್ಬಿಟ್ಟು ಬರ್ತೀನಿ. ನಾಳೆ ಮಾವಯ್ಯ ಏನಾದ್ರು ಬರೋಂಗಿರು ಕರ್ಕೊಬತ್ತೀನಿ ತಗೊಳ್ಳಿ. ಅಯ್ಯ ಸ್ನಾನಕ್ಕೇನು ನೀರಿಲ್ವೇ, ಬಟ್ಟಿಲ್ವೇ, ಮಾಡ್ಕಡಿಲ್ಲೇ? ಬೇಡ ಅಲ್ಲಿ ಹೋಯ್ತೀನಿ. ಅಲ್ಲ ನಿಮಗೆಲ್ಲ ಮಾಡಿಕೊಂಡು ಕೂತವ್ರೆ, ಸಸಿ ಇಲ್ಲ ಇರಾಗ. ಅಯ್ಯ ಅವಜ್ಜಮ್ಮ ಐತಲ್ಲ, ಎಷ್ಟೊತ್ತು ನಾನು ಗೀಜರ್ ಹಾಕ್ಸಿವ್ನಿ, ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ಏನಾರು ಒಂಚೂರು ಅಡುಗೆ ಮಾಡ್ತದೆ, ಊಟ ಮಾಡ್ಬಿಟ್ಟು ಹೋಯ್ತೀನಿ. ಇಲ್ಲಿ ಅಡುಗೆ ಕಾಯ್ಕೊಂಡು ಕೂತ್ಕೊಂಡು ತಿರ್ಗಿ ಅಲ್ಲೋಗಿ ಊಟ ಮಾಡಿ ಹೋಗೋತ್ತಿಗೆ ತಡ ಆಗೋಯ್ತದೆ. ಬರ್ಲಮ್ಮಯ್ಯ, ಬರ್ತೀನಿ ತಗೊಳ್ಳಿ. ಇನ್ನೇನು ಬರ್ತಾ ಇರ್ತೀನಿ. ನೀವು ಆರೋಗ್ಯದ ಕಡೆ ಹುಷಾರು. ಪ್ರಶಾಂತನಿಗೆ ಕೇಳಿದೆ ಅಂತ ಹೇಳ್ರಿ. ಬರ್ಲಾ ಅಳಿ ಅಂದರೆ ಆಮೇಲೆ ಇನ್ನೊಂದು ವಿಷಯ. ಏನು ಹೇಳಿ? ಅದ್ಯಾಕೆ ಸಂಕೋಚ? ಏನಿಲ್ಲ, ಹಾಸ್ಪಿಟ್ಲದು ಬಿಲ್ಲು ನೀವೇ ಕೊಟ್ಬಿಟ್ರಂತೆ. ಪದ್ಯ ಹಂಗಂತ ಇದ್ಲು. ನಮ್ಗೆ ಹೇಳೋದಲ್ವೇ, ಇದು ನಮ್ದಲ್ವೇ ಕೆಲಸ? ನಿಮ್ಮದು ನಮ್ಮದು ಅಂತ ಯಾವ್ದು ಮಾವಯ್ಯ? ಒಳ್ಳೆ ಚೆನ್ನಾಗಿ ಹೇಳಿರಿ. ಈಗ ನೀವು ಕೊಡಲಿಲ್ಲ ಅಂತೇನು ದುಡ್ಡು ಇಸ್ಕೊಳ್ಳಿಲ್ವೇ? ಇಲ್ಲ ನನ್ನ ಮಗ್ಳಿಗೆ ನಾನು ಕೊಡಬಾರ್ದೆ? ಹಂಗಲ್ಲ, ಒಂದು ಶಾಸ್ತ್ರ ಅಂತ ಇರ್ತದಲ್ಲ. ಈಗ ಮೊದಲನೇದು ನಮ್ಮದು ಖರ್ಚು ನಾವು ಮಾಡ್ಕೊತೀವಿ, ಆಮೇಲೆ ಕೆಳಗೆ ನಿಮಗೆ ಯಾ ಬಿಟ್ಟಿದ್ದು. ಹಂಗೇನಿಲ್ಲ ಕಣ್ಮವ, ಸುಮ್ಕಿರಿ. ಈಗೇನು ನಾವು ಓಡೋಗಿದ್ದು ನಾನು ಕೊಟ್ಟಿದ್ದೀನಿ. ಈಗ ನಿಮ್ಗೆ ಅದೇನಿರೋ ಕೆಲಸಗಳು ನೋಡ್ರಿ. ನೀವೇನು ಇಂಥ ವಿಷಯ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಸುಮ್ಕೆ. ಅದೆಷ್ಟು ಅಂತ ಹೇಳ್ರಿ. ಹಂಗೆಲ್ಲ ಮಡಿಕೊಳಂಗಿಲ್ಲ ಕಣ ಇವೆಲ್ಲ. ನಾಳೆ ಬರ್ತೀನಿ. ಅದು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ಬಿಡಿ. ಬರಲಾ? ಇದೇನು ಹಾಲೆ ಹೊಂಟ್ಬಿಟ್ಟು ರೆಡಿ ಅಂದ್ರು? ಹ್ಞೂ ಮತ್ತೆ ಅದು ಕೆಲಸ ಅದೇ, ಸ್ನಾನ ಮಾಡ್ಬಿಟ್ಟು ಆ ಕೆಲಸಕ್ಕೆ ಹೋಗ್ಬೇಕು. ಅದಕ್ಕೆ ಬರಲಾ? ನಾನು ಸರಿ ಹೇಳಿದ್ದೀನಿ. ಅವಳು ಇನ್ನೇನು ಆಟ ಮಾಡೋಕ್ಕಿಲ್ಲ. ನೀವು ಅದೇನು ನೋಡ್ರಿ. ಬರ್ತೀನಿ ಜೋಪಾನ. ಅಲ್ಲ ನಾನು ಅಲ್ಲಿ ಸೊಪ್ಪುಡ್ಸ್ಕೊಬರೋಣ ಅಂತ ಹೋಗಿದ್ದೆ, ಅಷ್ಟು ಬೇಗ ಹೊಂಟ್ಬಿಟ್ಟಿದ್ದೀರಲ್ಲ. ಹೊಸಿ ಅಡುಗೆ ಆಗೋಯ್ತದೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಆ ಅಜ್ಜಿ ಅದಲ್ಲ ಮಾಡಿರ್ತದೆ, ನಾನು ಹೋಗಿ ಮಾಡ್ತೀನಿ. ಬರ್ತೀನಿ ರೀ. ನನಗೆ ಅದು ಹೇಳಿದ್ನಲ್ಲ, ನಾನು ಹೇಳ್ತಾ ಇದ್ದೀನಿ ಕಣೆ. ಅಳಿಯಂದ್ರೆ ಒಪ್ತಾ ಇಲ್ಲ. ಓ ಯಾವುದು? ಆ ದುಡ್ಡಿನ ವಿಷಯನಾ? ಓ ಅತ್ತೆ ಸುಮ್ಕಿರಿ. ನೀವು ಒಳ್ಳೆ ಅದನ್ನ ತಂದು ಮಾವಿಂಗೆ ಹೇಳಿದಿರಲ್ಲ ಮೋಯ. ನೀವು ಅವ್ರ ಮಾತಿ ತಲೆಕಿಸ್ಕೊಬಿಡಿ, ಸುಮ್ಕಿರಿ. ಅಲ್ಲ ನೀವು ಕೊಟ್ಟಾರುಂಟೆ, ನಾವು ಕೊಡಬೇಕು. ಯಾರು ಏನಂದ ನಮ್ಮನ್ನ ಆಮೇಲೆ? ಯಾರು ಅನ್ನೋಕ್ಕೂ ಬರೋಕ್ಕಿಲ್ಲ, ಕೇಳೋಕ್ಕೂ ಬರೋಕ್ಕಿಲ್ಲ. ಸರಿ ಬರ್ತೀನಿ ನಾನು. ಒಳ್ಳೆ ಹುಡುಗ, ಅಡುಗೆ ಮಾಡ್ತೀನಿ ಎಂದು ಕೇಳಿದ್ರೆ ಹೋಯ್ತವ್ರೆ. ಸರಿ ನೀವು ಕೂತೀರಿ, ನಾನು ಸೊಪ್ಪುಡಿಸ್ಬಿಟ್ಟು ಬೇಕಾಕ್ಬಿಟ್ಟು ಆ ಮಗಿಗೆ ಮೈ ತೊಳಿಬೇಕು. ಈ ಹುಡುಗಿ ಅದೇನು ಮಾಡ್ತಾಳೋ ಹೊಸಿ ನೋಡ್ತೀನಿ. ವಾ ಪುಟ್ಟಿ, ಹಂಗೆ ಓಡ್ಬೇಡ, ಸುಮ್ಕಿರು. ಬಿದ್ಯಾ ನೋಡಿ ಹೊಡಿತೀನಿ ಆಮೇಲೆ. ಇಲ್ಲಿ ನೋಡ್ರಿ ಬಸ್ ಬರ್ರಿ ಇಲ್ಲಿ. ಏನ್ಲೇ ಅದು? 1,000 ರೂಪಾಯಿ ಕೊಡು. 1,000 ರೂಪಾಯಿ ಯಾಕೆ? ಮನೇಲಿ ಹಳ್ಳೆಣ್ಣೆ ಖಾಲಿ ಆಗೋದೆ. ತುಪ್ಪ ಕಾಯಿಸ್ಬೇಕು, ಬೆಣ್ಣೆಗಳು ಇವನಿ ಎಲ್ಲದಕ್ಕೂ ಸೇರಿ 1,000 ರೂಪಾಯಿ ಆಯ್ತದೆ. ಬಿರ್ನು ಕೊಡು. ಅಲ್ಲಿ ಹೋಗಿ ತಾಬತ್ತಿನ ಕಡೆ ಹಿರಿ ಮನೆಗೂ ಬೋರಿ ಮನೆಗೂ ಎಲ್ಲ ಅಡ್ಡಾಡ್ಕೊಂಡು ನೀನೆಲ್ಲ ಅಡ್ಡಾಡ್ಕಬಾ. ನನ್ನ 1,000 ರೂಪಾಯಿ ಇಲ್ಲ, ಸುಮ್ಕಿರು. ಇದೊಳೆ ಚೆನ್ನಾಗಿ ಕೇಳ್ಕಲ್ಲ. ನಾನು ಕೇಳಿನೇ, ಅಲ್ಲಿ ಮಗ ಮನ್ಸಿದ್ವಿ, ಅದಕ್ಕೆ ಎಣ್ಣೆ ಚೆನ್ನಾಗಿ ಮಾಡಿಸೋಬೇಡ್ವೆ? ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡೋಬೇಡ್ವೆ? ಅವಳಿಗೆ ಬರೀ ಅನ್ನ ಕೊಡೋಕ್ಕಾಗತ್ತೆ, ಒಂಚೂರು ತುಪ್ಪ ಹಾಕೋಕ್ಕಿಲ್ಲ ತಲೆಮೇಲೆ ಬೇಕಲ್ಲ. ಅದಕ್ಕೆ ಹೇಳಿರೋದು. ಎಣ್ಣೆ ಒಂದು 2 ಸೇರು, ಒಂದು 4 ಸೇರು ಬೆಣ್ಣೆಗಳಿದ್ದೀನಿ. 1,000 ರೂಪಾಯಿ ಬೇಕು ಕಣ, ಕೊಡು. ನೀನು ಹಿಂಗಂದ್ರೆ ನಾನೇನು ಮಾಡಲಿ? ಈಗಿಲ್ಲ ಅಂದೆ, ಇಲ್ಲಕ್ಕಿಲ್ಲ ಅನ್ನೇ ಕೊಟ್ಟೇನು ಹೋಗು. ಈಗಿರೋದ್ರಲ್ಲಿ ಮಾಡ್ತಿರೋ? ಆಗೋಕ್ಕಿಲ್ಲ ನನಗೆ. ನೀನು ಇವಾಗ ಕೊಟ್ಟರೆ ಸರಿ, ನಾನು ಅಲ್ಲಿ ಹೇಳಿವ್ನಿ. ಆಮೇಲೆ ಅವಳು ಬೇರೆಯವ್ರು ಕೊಟ್ಟರೆ ಇನ್ನೂ ಒಂದು ವಾರ ಕೊಡೋಕ್ಕಿಲ್ಲ. ಅಷ್ಟೊತ್ತು ಗಂಟ ಮಗಿಗೆ ಅವಳಿಗೆ ಏನು ಮಾಡಲಿ? ಅವಳು ಏನು ಅನ್ಕೊಂಡಾಳು? ನೀನು ಒಳ್ಳೆ ಕೊಟ್ರಿ ಸುಮ್ಕೆ. ಇಲ್ಲದೇ ಇರೋದು ಎಲ್ಲಿಂದ ಕೊಡೋಣ? ಪ್ರಶಾಂತ ಬಂದಮೇಲೆ ಇಸ್ಕೊಟ್ಟೇನು ಹೋಗು. ಅವ್ನು ಬಂದ್ಮೇಲೆ ಎಲ್ಲಿಂದ ತಂದು? ಅವನು ಇಲ್ಲ ಅನ್ಕೊಂಡೆ ಬರೋದು. ಅವನೇನು ಆಚೆಲಿ ಸಂಪಾದನೆ ಮಾಡ್ಕೊಬರ್ಕೋನ? ಇರೋದೆಲ್ಲ ಖರ್ಚು ಮಾಡ್ಕೊಂಡು ಖಾಲಿ ಜಬ್ನಾಗ ಬರ್ತಾನೆ. ಕೊಡು, ನೀನು ಇರ್ತದೆ ಕಣ. ನೀನು ಸುಮ್ಕೆ ಆಡ್ಬೇಡ. ಮಗಿಗೆ ಕೇಳ್ತಾರೆ, ನನಗಲ್ಲ ಕಣ. ಹೇಳ್ತಿಲ್ವ ಪದ್ಯ? ನಿಂಗೇನು ಪದ್ಯ ಆಗೋಗಿದೆಯೇ? ಹೋಗಿ ಕೆಲಸ ನೋಡು. ಇಲ್ಲ ಅಂತ ಹೇಳ್ತಾ ಇದ್ದೀನಿ, ತಿರ್ಗಿ ಅದನ್ನೇ ಕೇಳ್ತಾವಳೆ. ಸುಮ್ಕಿರೋಷ್ಟನ ಕೊಡು. ನೀನು ಸುಮ್ಕಮೇಲೆ ನಂಗೆ ರೇಗಿಸ್ಬೇಡ. ಅಲ್ಲಿ ಹೇಳ್ಬಿಟ್ಟು ಬಂದೀವ್ನಿ. ಇಲ್ಲ ಅಂದರೆ ಅವಮಾನ ಹಾಕಿಲ್ಲ ನನಗೆ. ಮಗಿಗೆ ಅವಳು ಅನ್ನ ಉಣ್ಣಲ್ಲ ಬರೀದು ಅಂತೇಳಿ ಏನು ಮಾಡೋಣ? ಯಾಳ ಬಸ್ತಿಯವಳೆ. ಈಗ ನನ್ನ ಜೇಬಲ್ಲಿಲ್ಲ. ಹೋಗು, ಅದು ಬೀರುನಾಗ ಇಕ್ಕಿವ್ನಿ. 1,500 ತಕ್ಕೋ. ಇನ್ನು 500 ಹಂಗೆ ಮಾಡ್ಬು. ನಂಗೆ ಬೇಕು ಕಣ. ನೋಡ್ದಾ, ಜೇಬ್ನಾಗಿಲ್ಲ ಅನ್ನೋಕೆ ನನ್ನ ಹತ್ರನೇ ಇಲ್ಲ ಅಂತೀಯ? ನಂಗೆ ಗೊತ್ತಿಲ್ಲ ನಿನ್ನ ಬುದ್ಧಿ. ಆ ಬೀರುನಾಗ ಇಕ್ಬಿಟ್ಟು ನನ್ನನ್ನು ಸುಮ್ಮನೆ ನೀನು ಕೇಳ್ದಂಗೆ ಕೊಡೋಕ್ಕಲ್ಲ. ಪ್ರಿಂಟಿಂಗ್ ಮಿಸಿ ಮಾಡಿದ್ದೀನಿ ತಗೊಳ್ಳೆ. ಪಟೇಲ್ರೇ, ಪ್ರಿಂಟಿಂಗ್ ಮಿಸಿನ್ ಆರಾಮ ಮಾಡಿಕಳಿ. ಇಲ್ಲ ಮರದಲ್ಲಿ ಕಿತ್ಕೊಂಡಾನ ಬನ್ನಿ, ನಂಗೆ ಗೊತ್ತಿಲ್ಲ. ಬಾಣ್ತಿರೋ ಮನೇಲಿ ಹಿಂಗೆ ಖರ್ಚು. ಆಲ ಈ ಸೀಸ 1 ಲೀಟ್ರಿಗೆ ಇರ್ತಿದೆ. ಇನ್ಮೇಲೆ 2 ಲೀಟ್ರ್ ಬೇಕು. ಬಾಣ್ತಿ ಕಾಪಿ ಕೊಡಬೇಕು, ಹೋಗೋ ಬರೋರ್ಗೆ ಬೇಕು. ಅದಕ್ಕೂ ನೋಡ್ರಿ. ಆಮೇಲೆ ಅವಳಿಗೆ ಒಂದಿಷ್ಟು ಎಂಥದಾರ ಬಿಸ್ಕೆಟು ರಸ್ಕೋ ತಂದು ಮಡಿಗಬೇಕು. ಓದೋರು ಬಂದವ್ರಿಗೆ ಹಣ್ಣು ಹಂಪ್ಲು ವಿಳ್ಯದೆಲೆ ಅಂತ ಬೇಕು. ಆಮೇಲೆ ಅಡುಗೆಗಳು ಮಾಡಾಕಬೇಕು. ಔಷಧಿ ಮಗ್ಗಿಗೆ ಹಸು ಪಡೋರು ಏನೇನೋ ಬೇಕಾಯ್ತು. ಒಂದು ಬಂಡಿ ಅದೇ ಖರ್ಚು. ನೀನು ಹಿಂಗಂದ್ರೆ ನಾನೇನು ಮಾಡಲಿ? ನೀನು ಇಲ್ಲಿಲ್ಲ ಹೊಸಿ ಖರ್ಚು ಇಡ್ತಾ ಮಾಡು. ಹಿಂಗೆ ಮಾಡಿದ್ರೆ ನಾನು ಮದುವೆ ಮಾಡಿ ಮನೆ ಕಟ್ಟಿರೋನಿಗೆ ಹೇಳಕ್ಕೆ ಕೊಡೋಕ್ಬತ್ತಾಳೆ. ಬಾಣ್ತಂದು ಒಂದು ದೊಡ್ಡ ಖರ್ಚು ಅಂತವ. ಹೊಸಿ ಕೈ ಇಡ್ತಾ ಮಾಡ್ಬೇಕು. ಎಲ್ಲ ಬೆಲೆ ಗಂಗಕ್ಕೆ ಹೋಗೋದು. ಈಗ ಸಂಪಾದನೆ ಬರ್ತಿಲ್ಲ. ಅದಕ್ಕೆ ಕಣ ಹೇಳ್ತಾ ಇರೋದು. ಬರಂಗಿದ್ದಿದ್ರೆ ನಾನು ನಿನ್ನ ಕೊಡ್ದಿರ ಇರ್ತೀನಿ. ನನ್ನ ಮಗಳು ಮಾಡಬೇಡ ಅಂತೀನಿ. ಈಗ ಹೊಸಿ ಇಡ್ತಾ ಮಾಡಿ. ಸಂದ ಕೇಳಿದೆ ನಾನು ಕೋಳಿ ಕುಯ್ಯೀನಿ. ಇರೋದ್ರಲ್ಲಿ ಮಾಡಬೇಕು ಅಂದ್ರೂ ಇಷ್ಟೆಲ್ಲ ಬೇಕೇ ಬೇಕು. ದಿವಸಕ್ಕೆ ನಂದಲ್ಲ ಅಂತ 1,000 ರೂಪಾಯಿ ಖರ್ಚು ಆಯ್ತದೆ. ಎತ್ತು ಮಾಡಿಕೊ.
ಈಗ ಹಾಲು ಇಲ್ದಿರ ಕಾಪಿ ಕೊಡೋದು ಬೇಡವೇ? ಆ ಮಗ್ಗಿಗೆ ಸುನೋ ಪೌಡ್ರ್ ಹಾಕೋದು ಬೇಡವೇ? ಅವಳು ಹಂಗೂ ಅಳಿಯಂದ್ರು ಕಲ್ತಿಸ್ತೀನಿ ಇಲ್ಲು. ನಾನು ಬೇಡ ಸುಮ್ಕಿರು ಅಂತ ಗದರಿಸ್ದೆ. ಅದು ಹಾಕೋದು ಬೇಡವೇ? ಮನೇಲಿ ಒಂದು ಒಯ್ದರು ಬಂದರು, ಒಬ್ಬರು ಒಯ್ತಾರೆ ಬರ್ತಾರೆ, ಒಂದು ಕಾಪಿ ತಿಂಡಿ ಅಡುಗೆ ಮಾಡೋದು ಬೇಡವೇ? ಓ ನೀನು ಕುಟೆ ನಿಂತ್ಕೊಂಡೆ ಮಾತಾಡ್ತಾನೆ ಸಿ ಬರ್ತೀನಿ ತಗ. ದಿನ ಫ್ಯಾಕ್ಟ್ರಿ ಓಪನ್ ಮಾಡಲಿಲ್ಲ ಅಂದರೆ ಅಷ್ಟೇ ನನ್ನ ಗತಿ. ಹ್ಞೂ ಅಷ್ಟೇ ಆಗೋಯ್ತದ ಮತ್ತೆ ತಾತ ಅನ್ಸ್ಕೊಳ್ಳೋದು ಸುಮ್ಮನೆ. ಇದೊಂದು ಹೇಳೋಳಪ್ಪ. ಸರಿ ಅಲ್ಲಿ ಮಗ ಆಡ್ತದೆ ಕರ್ಕಳಿ ಒಳಿಕೆ, ನಾನು ಹೋಗಿದ್ದು ಬರ್ತೀನಿ. ಸರಿ ಸರಿ ನಾನು 1000 ರೂಪಾಯಿ ಎತ್ಕೋತೀನಿ. ಅದೇ ನೋಡಮ್ಮಕ್ಕೆ ಸುಮ್ಕೆ ಹೇಳ್ತಾರೆ ಕೇಳು, ಬೇಡ ಅಂತ ಹೇಳಿದ್ದೀನಿ. 500 ರೂಪಾಯಿ ಅಲ್ಲೇ ಮಡ್ಗು. ಹೋಗೋಗಿ ನಂಗೆ ಗೊತ್ತು ಕಣ. ಅಜ್ಜಿ ಸುಮ್ಕಿರೋ, ಈಗ ನೀನೊಬ್ಳಿಗೆ ಏನು ಮಾಡ್ಕೊಂಡು ನಾನು ಸಾರು ಮಾಡಿದ್ದೀನಿ ತಂದ್ಕೊಟ್ಟೇನು, ಅನ್ನಕ್ಕಿಕ್ಕೋ. ಇಲ್ಲ ಬಾ ನಮ್ಮ ಮನೆಗೆ ಊಟ ಮಾಡು. ಅಯ್ಯೋ ನೀನು ಆಮೇಲೆ ಏನು ಅನ್ಕೋತೀಯ ಏನೊಬ್ಳು. ಅದ್ಯಾಕವ ಏನು ಅನ್ಕೊಳ್ಳಿ, ನೀವು ನಮ್ಮಂಗೆ ಮನಸ್ಸರು, ನಾನೇನು ಅನ್ಕೊಳ್ಳಿ. ನಾನು ಒಬ್ಳಿಗೆ ಅಂತೀಯಲ್ಲ, ಈ ಎಷ್ಟು ಸರಿ ಬರೋಣ ನಿಮ್ಮ ಮನೆ ಊಟಕ್ಕೆ? ಒಂದಿಷ್ಟು ಈಗ ಮಾಡ್ಕೊಂಡ್ರೆ ರಾತ್ರಿಗೂ ಆಯ್ತದೆ, ನಾನು ಮಾಡ್ಕೊತೀನಿ. ಪಾಪ ಕೆಲಸದವಳು ನೀನು, ಕೆಲಸದಲ್ಲಿ ನನ್ನ ಮಧ್ಯೆ ಏನು ಹೋಗು, ಅದೇನು ಕೆಲಸ ನೋಡು. ಪಾಪ ಒಬ್ಳೆ ಇದ್ದೆ ಅಂತ ಬಂದು ಅಷ್ಟು ಮಾತ್ರ ವಿಚಾರಿಸ್ಕೊತಿಯಲ್ಲ. ಅಜ್ಜಮ್ಮ ಕೆಲಸಕ್ಕೇನು ಕೆಲಸ ಇದ್ದೇ ಇರ್ತದೆ, ಯಾವತ್ತಿರ್ತದೆ ಕಿರ ಯಾವಾಗಲೂ ಇದ್ದೇ ಇರ್ತದೆ. ಮಾಡ್ತಾ ಇದ್ದೆ ಮನೇಲೂ ಕೆಲಸ ಆಚೆಲೂ ಕೆಲಸ. ನಾನು ಬಂದೆ ಕೆಲಸದಿಂದ, ನೀನು ಒಬ್ಳೆ ಕೂತಿದ್ದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ನೋಡು. ನೀನು ಇನ್ನೂ ಉಂಡೆ ಇಲ್ಲ, ಸಾರು ಕೊಟ್ಟು ಕಳಿಸ್ತೀನಿ ನನ್ನ ಮಗಳ ಕೈಲಿ, ಅನ್ನಕ್ಕಿಕ್ಕೋ ಆಯ್ತೇ. ಇನ್ನು ಬಂದಿಲ್ಲ ಸತೀಶಣ್ಣ ಯಾರುವೆ? ಮಗ ಚೆನ್ನಾಗದ ಕರ್ಕ ಬಂದ್ರಂತ ಮನೆಗೆ? ಅಯ್ಯೋ ನಂಗೆ ಗೊತ್ತಿಲ್ಲ ಕಣಿವ. ಮೊನ್ನೆ ದಿವಸ ನಾನು ಹುಡುಗ ಕರ್ಕೊಂಬಂದ್ಬಿಟ್ಬಿಟ್ಟೋದು ಅಷ್ಟೇ. ಸತೀಶಪ್ಪ ಫೋನು ಮಾಡಿಲ್ಲ, ಬಂದೂ ಇಲ್ಲ. ಮಗ ಕರ್ಕ ಬಂದಿರಬೇಕೇನೋ ಗೊತ್ತಿಲ್ಲ ನನಗೆ, ಕೇಳಿ ನೋಡ್ತೀನಿ. ಆಮೇಲೆ ನಿನ್ನ ಮಗಳ ಕೈಲೇ ಫೋನ್ ಹಚ್ಚಿಸ್ಬೇಕು ನಾನು. ನನಗೆ ಬರೋಕ್ಕಿಲ್ಲ ಅದೆಲ್ಲ, ನನ್ನ ಹತ್ರ ಫೋನು ಇಲ್ಲ. ಓ ಮಗ ಚೆನ್ನಾಗದು? ಯಾರಂಗದೆ, ಗಂಡಂಗೋ ಹೆಣ್ರಂಗೋ? ನನಗೇನೋ ಸತೀಶಪ್ಪ ನೋಡುವಂಗೆ ಆಯ್ತದೆ, ಕಣ್ಣು ಮೂಗು ಬಾಯೆಲ್ಲ ಹಂಗೆ ಅದೇ. ಬರ್ತಾರೆ ತಕ್ಕೋ, 3 ತಿಂಗಳು ಗಂಟ ಅಂತ ಅಲ್ಲಿರೋದು, ಆಮೇಲೆ ಇಲ್ಲೇ ಇರ್ತಾರೆ. ಅವಾಗ ನೀನು ನಾನೇ ನೋಡ್ಕೋಬೇಕು. ಅಯ್ಯೋ ನೋಡ್ಕೊಳ್ಳೋಣ ತಗೋ. ಪಾಪ ಗಂಡಿಗಿಂತ ಹೆಂಡ್ರೊಳ್ಳೆಳು, ಹೆಂಡ್ರಿಗಿಂತ ಗಂಡೊಳ್ಳೆನೋ ನನಗೆ ಅವರಿಬ್ರು. ನಮ್ಮ ಹುಡುಗರಿಗೆ ಈ ಸ್ಕೂಲ್ಗೆ ಫೀಸ್ ಕಟ್ಟಿರಲಿಲ್ಲ, ಅದಕ್ಕೆ ಹೋಗ್ದಿರ ಸುಮ್ಕೆ ಇಲ್ಲಿ ಆಡ್ಕೊಂಡಿದ್ದು. ಅವು ಅಮ್ಮ 2 ದಿವಸ ನೋಡ್ಬಿಟ್ಟು ಕರೆದು ಕೇಳಿದ್ಲು, ಹಿಂಗೆ ಅಂದೆ. ತಾನೇ ಎತ್ತಿದೆ ಫೀಸ್ ಕೊಟ್ಬಿಟ್ಲು. ಕಟ್ಟಿ ಫಸ್ಟು ಸ್ಕೂಲಿಗೆ ಕಳಿಸು ಅಂತವ. ಅದ್ರಂತೇಳವಮ್ಮ. ಅಯ್ಯೋ ಅದ್ರಲ್ಲಿ ಒಂದು 2 ಮಾತಿಲ್ಲ ಕಣಿವ. ಹಂಗೂ ಅಲ್ಲಿಗೆ ಹೋಗಲ್ಲ, ಅವ್ರ ಅಪ್ಪನ ಮನೆಗೆ ಬಾಣ್ತನಕ್ಕೆ ಇಲ್ಲೇ ಬರ್ತೀನಿ ಕಣಜ್ಜಿ ಅಂತಿತ್ತು. ಅವರವ್ವರು ಅವತ್ತಿಂದ ಆಟ ಮಾಡಿರು, ಎಲ್ಲೋ ಕರ್ಕೊಂಡೋಗಿರ್ಬೇಕು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಲ್ಲಿ ಬರೋರೇನೋ. ಹೌದು ಮನೆಯಾಗೆಲ್ಲ ಅದು ಒಬ್ಳೆ ಮನೆ ದಿವಸದಿಂದ ಮಾಡ್ಕೊತಾ ಇದೆಯಲ್ಲ. ಅದೇ ಕಣವ, ಅದೇ ನಾನೇ ಅಲ್ವೇ ಆ ಮಗ ಇದ್ದಾಗಲೂ ಅಡುಗೆ ಮಾಡ್ತಿದ್ದಿದ್ದು. ಹಂಗಾಗಿ ಎಲ್ಲ ಸಾಮಾನು ಗೊತ್ತದ ನನಗೆ. ಪಾಪ ಹುಡುಗಿಗಿತ್ಲಾಗೆ ನಾನೇನು ಮುಟ್ಟಿಸಾಕ್ಬಿಡ್ತಿಲ್ಲ, ನಾನೇ ಮಾಡ್ತಿದ್ದೆ. ಓಹೋ ಅಜ್ಜಮ್ಮ ಏನು ಮಾಡ್ತಿದ್ದೆ? ಏನಮ್ಮ ಚೆನ್ನಾಗಿದ್ದೇನಮ್ಮ? ಎಲ್ಲೋಗ ಸಿದ್ದಪ್ಪ? ಯಜಮಾನ್ರೆ ಬಂದ್ರು. ನಿಮ್ಮನ್ನೇ ನೆನ್ಸ್ಕೊಂಡು ಮಾತಾಡ್ತಿದ್ದೋ, ಇನ್ನೂ ಬರ್ಲಿಲ್ವಲ್ಲ ಅಂತವ. ನಮ್ಮನೆಯಪ್ಪ ಕೂಲಿಗೆ ಹೋಗೋನೆ. ಓಹೋ ಇವತ್ತಿಲ್ಲೇನು ಕೆಲಸ ಇಲ್ಲ, ಅಲ್ಗೋಗ್ಬಿಟ್ಟವನ? ಅಜ್ಜಿ ಚೆನ್ನಾಗಿದ್ಯಾ? ನನಗೇನಾಗೋದು ಮಗ, ನಾನು ಚೆನ್ನಾಗಿವ್ನಿ. ಹಾಸ್ಪಿಟ್ಲಿಂದ ಈಗ ಬಂದು ಎಲ್ಲ ಮಗ ಬಾಣತಿ ಅಲ್ಲೇ ಅವರು ಕರ್ಕೊಬಂದರು. ಮಗ ಬಾಣತಿನ ಬಂದಿದ್ದು ಆಯಿತು, ಅವ್ರ ಅಪ್ಪನ ಮನೆಗೆ ಬಿಟ್ಟಿದ್ದು ಆಯಿತು, ನಾನು ಇಲ್ಲಿಗೆ ಬಂದಿದ್ದು ಆಯಿತು. ನೀರು ಕಾದವೋ? ಯಾಕಪ್ಪ? ಕಣಿ ಕೇಳೋ, 3 ದಿವಸ ಆಗ ಸ್ನಾನ ಮಾಡ್ಬೇಕಣಮ್ಮ. ಅಯ್ಯೋ ಅದಕ್ಕೆ ನಾನು ತಂದ್ಗಳಿಗೆ ಉರಿ ಹಾಕ್ತೀನಿ, ಕುತ್ಕೋ. ಹಂಗೆ ಬಂದಿಟ್ಕೆ ಸ್ನಾನಕ್ಕೆ ಹೋಗ್ಬಾರ್ದು ಕಣ. ಹಂಗೋ ಸರಿ, ನಾನು ಒಳಗಿದ್ದೇನು ಉರಿ ಹಾಕ್ಬಿಟ್ಟು ಕರಿ. ಆಯ್ತಾ ನಮ್ಮ ಊಟ ನಿಮ್ಮದು? ಇಲ್ಲ ಸತೀಶಣ್ಣ ಈಗ ಮಾಡಬೇಕು. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಬಂದೆ. ಇವಜ್ಜಿ ಒಂದೇ ಕೂತಿತ್ತಲ್ಲ, ಅದಕ್ಕೆ ಏನು ಮಾಡ್ಕೊಳೋದು ಏನೋ ಅಂತ ಬಂದೆ. ಅಜ್ಜಿ ಒಟ್ಟಿಗೆ ಏನು ಮಾಡಿದ್ದೆ? ನಾನು ನಮ್ಮ ಅತ್ತೆ ಮನೆ ಕರೋರು ಊಟ ಮಾಡಲಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟೆ. ಅಯ್ಯೋ ಯಪ್ಪ ಒಟ್ಟಿಗೆ ಮಾಡೋದು ಕಣ, ಮಾಡೋದೆ. ತೊಂಡೆಕಾಯಿ ಬೆಂಡೆಕಾಯಿ ಹಾಕಿ ಸಾರು ಮಾಡೋದೆ. ತಾಯಿ ಸುಮ್ಕಿರು. ಇದೇನೆ ತಾಯಿ ಹಿಂಗೆ ಮಾಡ್ಬಿಟ್ಟೆ ಕೆಲಸವಾ? ಸುಮ್ಕಿರಮ್ಮ, ಪಾಪ ಸತೀಶಣ್ಣ ಹಾಸ್ಕೊಂಡು ಬಂದದೆ, ಅಲ್ಲೆಲ್ಲ ತಿರ್ಗಾಡ್ಕೊಂಡು ಅಲ್ಲೇ 3 ಗಂಟೆ ಆಯ್ತು. ಈಗ ನೀನೋಗಿ ಮಾಡಿ ಕೊಡೋದಕ್ಕೆ ಅವಣ್ಣ ಮೊದಲೇ ಕೆಲಸ ಅದೇ ಅಂತ ಅದೇ ಬಿರ್ನ ಸಾರು ಕೊಡ್ತೀನಿ, ಅನ್ನಕ್ಕೆ ಕೊಡೋಗು, ಸ್ನಾನ ಮಾಡ್ಕೊಬಂದು ಊಟ ಮಾಡ್ಕೊಳ್ಳಿ. ಒಳ್ಳೆ ಕತೆ ತಾಯಿದು. ಸರಿ ಹುಡೋಗು, ಬೆನ್ನು ಕೊಡು, ನಾನು ಅಕ್ಕಿ ಕೊಡ್ತೀನಿ. ಅಯ್ಯೋ ಕಣ್ಕಾಣೋದು ಮುಚ್ಚಿ ನೀನೊಬ್ಳು ಇರು, ನಾನೇ ಅಕ್ಕಿ ಇಕ್ಬಿಟ್ಟೋಯ್ತೀನಿ, ಸಾರು ತಗೊಬತ್ತೀನಿ. ಅಷ್ಟೊತ್ತು ಕೊಲೆ ಉರಿ ಹಾಕೋಗು. ಹೋದೆ. ಅಯ್ಯೋ ಆಳ ಬಸ್ತಿದ್ದು ಮಳೆ ಬಂದು ಸೌದೆ ಎಲ್ಲ ನೆಂದೋಗೋದೆ. ಈ ನೊಸಿಯ ನೆನೆ ಒಣಗಿಸಿ ಆ ಮೂಲೆಗೆ ಗುಡ್ಡೆ ಹಾಕ್ತೀನಿ, ಅದರಲ್ಲೇ ಉರಿ ಹಾಕಬೇಕು. ಅಜ್ಜಮ್ಮ ಒಲೆ ಉರಿ ಹಾಕಬೇಕು ಬೇಡ, ಗೀಜರ್ ಸ್ವಿಚ್ ಹಾಕು. ಯಪ್ಪ ಕರೆಂಟ್ ಹೋಗೋದ್ಕೊಂಡು 10ರಿಂದ ಕರೆಂಟ್ ಇಲ್ಲ. ಅಯ್ಯೋ ಓಡೋಗು, ನೀರಲ್ಲಿ ಉರಿ ಹಾಕೊಡು, ಇಲ್ಲ ಪುಟ್ಟಿ ಕರಿಯನೇ? ಇಲ್ಲ ನಾನು ಉರಿ ಹಾಕೋತೀನಿ. ಇನ್ನು ಮಗ ಬಾಣತಿ ಬಂದಿರೆ ಸೌದಿಗೆ ಹೆಂಗೆ ಅಂತಿದ್ದೆ, ಹೆಂಗೋ ಅವ್ರ ಅಪ್ಪನ ಮನೆಗೆ ಕರ್ಕೊಂಡೋಗೋರಂತೆ ಬಿಡು. ಅಜ್ಜಮ್ಮ ಅಲ್ಲಿ ಸಸಿಗಳ್ತ ಸಿಕ್ಕಿದ್ದೆ, ಏನದ? ನಾನು ಕಾಣೆ ಕಣಿಪ್ಪ. ಏನಮ್ಮ ಸಿದಪ್ಪ ಏನಾರ ತಗೊಂಡೋದ್ನೆ? ಗೊತ್ತಿಲ್ಲ ಕಣ್ರಣ್ಣ, ಕೇಳ್ಬಿಟ್ಟು ಹೇಳ್ತೀನಿ ತಗೊಳ್ಳಿ. ನನಗೆ ಮಗ ಬಾಣತಿ ಚೆನ್ನಾಗೋರ?
ಹ್ಞೂ ಚೆನ್ನಾಗವ್ರೆ ಒಂದು 3 ತಿಂಗಳು ಬರ್ತಾರೆ. ಈಗ ಅವ್ರ ಅಮ್ಮನ ಮನೆಗೆ ಬಾಣತನಕ್ಕೆ ಅಂತ ಹೋಗೋರೆ. ಮಜಮ್ಮ ಹೆಂಗೋ ನೀನು ಇದ್ದಂಗೆ ಹೇಳ್ಬಿಡ್ತೀನಿ ಕೇಳು. ಮನೆ ಹೊಸ ರಿಪೇರಿ ಮಾಡಿಸ್ತೀವಿ. ಇನ್ನೊಂದು ವಾರ ಕೆಲಸದವ್ರು ಬರ್ತಾರೆ. ಇಲ್ಲ ಅಡುಗೆ ಮನೆ ಕೋಣೆ ರೂಮು ಎಲ್ಲ ಸ್ವಲ್ಪ ಎಲ್ಲ ಬೇರೆ ಥರ ಮಾಡಿಸ್ತಾಯಿವ್ನಿ. ನೀನು ಅಡುಗೆ ಸಾಮಾನೆಲ್ಲ ಹಾಲಲ್ಲಿ ಮಡಿಕೊಂಡು ಮಾಡ್ತಾಯಿರು. ಇದೇನಪ್ಪ ಹಿಂಗಂತಿ? ಈಗಿರೋ ಮನೇಲಿ ಹಿಂಗೆ ಮಾಡಿದ್ರೆ ನಾವು ಹೆಂಗಿರೋಣ? ನಿಂಗೇನು ತೊಂದರೆ ಹಾಕಿಲ್ಲ, ಹತ್ತಿಂದ ತಗೋಸಿ ಮಾಡಿಸ್ತೀನಿ ಅಷ್ಟೇ ತಗೋ. ಅದು ಮಗ ಬರ್ತದಲ್ಲ ಅದಕ್ಕೆ ಆ ಮನೆ ಈಗ ಇರಂಗಿದ್ರೆ ಕಷ್ಟ ಆಯ್ತದೆ. ಆಮೇಲೆ ಮಗ ಬಂದ್ಮೇಲೆ ಕಿಚ್ಚಕ್ಕೆ ಹಾಕಿರ ಅದಕ್ಕೆ ಈಗ ಸುತ್ಕ ಕಳ್ಕೊತಾರೆ. ಆಮೇಲೆ ಕೆಲಸದವ್ರು ಬರ್ತಾರೆ, ಅವು ಹೊಸಿ ನಿಂತ್ಕೊಂಡು ನೋಡ್ಕೊ, ಅವ್ರು ಮಾಡ್ಕೋತಾರೆ. ನಾನು ಎಲ್ಲೋ ಹೋಗಿಲ್ಲ, ಇಲ್ಲೇ ಇರ್ತೀನಿ. ನೀನು ಅಡುಗೆ ಮನೆ ಸಾಮಾನ ಇಲ್ಲೇ ಹಾಲಲ್ಲಿಗೆ ಒಂದು ಸೈಡಿಕ್ಕ, ಆವಾಗ ಅವರು ಅಡುಗೆ ಮನೆ ಮಾಡಿದ್ಮೇಲೆ ಕಲ್ ಜೋಡಿಸ್ಕೊಳ್ಳುವಂತೆ. ಎಲ್ಲ ಬಿರ್ಬಿನ್ ಮುಗ್ದೋಯ್ತದೆ. ಓಲಿ ಬಿಡಪ್ಪ, ಹೆಂಗೋ ಮಗಳು ಬಂದ್ಲು ಅಂದ್ಬಿಟ್ಟು ಎಲ್ಲ ಬಿರ್ಬಿನ್ ಮಾಡಿಸ್ತಾ ಇದೆಯಲ್ಲ. ಹೂ ಕಣಜ್ಜಿ, ನಾಳೆ ನನ್ನ ಮಗಳಿಗೆ ಇದೆ, ನಮ್ಮಪ್ಪ ಮನೆ ಹಿಂಗಿಕ್ಕೋನೆ ಅನ್ಸ್ಬಾರ್ದಲ್ವೇ? ಓಲಿ ಬಿಡ್ರಣ, ನಿಮ್ಮಂಥವ್ರು ಸಿಗೋದು ಬಲೆ ಅಪ್ಪ. ಅದು ಯಾರಂತವ್ರು ಎಲ್ಲ ಹೆಣ್ಮಕ್ಳು ಟೂರೇ ಮಕ ಸಿಂಡಿಸ್ತಾರೆ. ಅಷ್ಟೇಕೆ ನನ್ನ ಗಣ್ಣ ಕೆಲಸ ಮಾಡಿದ, ಆಮೇಲೆ ಕೆಡು ಗಂಡ ಅವಳಿ ಜವಳಿ ಆಗಿದ್ದಕ್ಕೆ ಸುಮ್ಕಾದ. ಆ ಥರ ನೀವು ಹೆಣ್ಣು ಹುಟ್ಟಿದಕ್ಕೆ ಇಷ್ಟೆಲ್ಲ ಸಂಭ್ರಮದಿಂದ ಇವೆಲ್ಲ ಮಾಡಿಸಿದ್ದೀರಲ್ಲ, ನೀವು ನೋಡಿ ಕಲಿಯೋದು ಬೇಜಾನದೇ. ಈಗಿನ ಕಾಲದಲ್ಲೂ ಕೆಲವರು ಅವರೇ ಹೆಣ್ಮಕ್ಳು ಮಕ ಮುರಿಯೋರು. ನಿಮ್ಮಂಥವ್ರು ನೋಡಿ ಕಲಿಬೇಕು. ನೀವು ಅಷ್ಟೇ, ಯಾಕಂದ್ರಮ್ಮ ಓಸಿ ಹೋಯ್ತಾ ಬತ್ತ ನೋಡ್ಕೊತಾರಿ. ಅಜ್ಜಮ್ಮ ಒಬ್ಳೆ ಪಾಪ ಮಾಡ್ಕೊಳಕ್ಕೆ ಹಾಕಿಲ್ಲ, ಬತ್ತಾಳೆ ಸಸಿ. ಒಂದು 3 ತಿಂಗಳ ಗಂಟ, ಆಮೇಲೆ ಅವ್ರು ಅವನು ಬರ್ತಾರೆ, ಇಲ್ಲೇ ಒಂದು 4 ತಿಂಗಳು ಇರ್ತಾರೆ. ಅಲ್ಲಿ ಗಂಟ ಈ ಕೆಲಸಗಳು ನಡೆಯುವಾಗ ಔಸಿ ನೋಡ್ಕೊಳ್ಳಿ. ಹಾಂ? ಅಯ್ಯೋ ಅಣ್ಣ, ನೀವು ಹೇಳೋದಚ್ಚ ನಾವು ಕೇಳೋದಚ್ಚ. ಈ ಗ್ವಾಡೆ ಎಲ್ಲ ಹೊಡಿತಾರಾ? ಗ್ವಾಡೆ ಏನು ಹೊಡಿಯೋಕಿಲ್ಲ ಕಣಮ್ಮ, ಒಳಗಡೆ ಅಷ್ಟೇ. ಗ್ವಾಡೆಗಳ್ದು ಟೈಸ್ಗಳು ಹಾಕಿ ನೆಲಗಳ ಕಿತ್ತಿ ಅದು ಮಾಡ್ತಾರೆ ಅಷ್ಟೇ, ಇದೇನು ಮಾಡೋಕ್ಕಿಲ್ಲ. ಓ ಹಂಗಾರೆ ಬೇರೆ ಕೆಲಸ ಮುಗ್ದೋಯ್ತದೆ ಅಣ್ಣರೇ. ಹಂಗೆ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತೇಳಿ. ಏನವ ಹೇಳ್ಬಿಡು. ಅದು ನಮ್ಮ ಮೈದ್ನೂ ಗಾರೆ ಕೆಲಸಕ್ಕೆ ಹೋಗೋದು. ಅವ್ನು ಬೇರೆ ಊರಿಗೆ ಹೋಯ್ತಾನೆ, ಬೆಳಗ್ಗೆ ಸತ್ತಾಗಟ್ಟ ಇಲ್ಲೇ ಇದ್ರೆ ಮಾಡ್ಕೊಂಡು ಹೋಯ್ತಾನೆ ಅಂತ ಅವನಿಗೂ ಇಲ್ಲೇ ಕೆಲಸ ಕೊಡ್ತೀರಿ. ಅಯ್ಯ, ನಾನಲ್ಲ ಕಣಮ್ಮ ಕೆಲಸಕ್ಕೆ ಕರ್ಕೊಳ್ಳೋದು, ಮೇಸ್ತ್ರಿಗೆ ಒಪ್ಪಿಸ್ಬಿಟ್ಟಿನಿ. ಮೇಸ್ತ್ರಿ ಮಾಡ್ಕೋತಾನೆ, ನಾನು ಅವನು ದುಡ್ಡು ಕೊಡೋದು ಅಷ್ಟೇ. ನಾವು ಕೆಲಸದವರು ಸಾಮಾನು ತರೋದು ಇವೆಲ್ಲ ನಾನು ಒಪ್ಪಿಕೊಂಡೇ ಇಲ್ಲ. ಅದು ಪಾಪ ಕೂಲಿಗೆ ಅಂತೇಳಿ ಬೇರೆ ಊರಿಗೆ ಹೋಯ್ತಾನೆ, ಅದ್ರ ಬದಲ ಇಲ್ಲೇ ಬಂದು ಮಾಡ್ಕೊಂಡವನು. ಅದಕ್ಕೆ ಓಲಿ ವಸಿ ನೋಡಪ್ಪ, ಆ ಮೇಸ್ತ್ರಿಗೆ ಹೇಳಪ್ಪ, ನೀನು ದುಡ್ಡು ಕೊಡೋನಾಗಿ ನೀನು ಹೇಳಕ್ಕೆ ಹಾಕಿದ ನನಗೆ. ನೀನು ಹೇಳೋದು ಕರ್ಕತಾನೆ ಕಣ. ಅವಕ್ಕೂ ಪಾಪ ಅಷ್ಟು ದೂರ ಹೋಗೋದು ತಪ್ಪದಿಲ್ಲೇ ಮಾಡ್ಕೋತವೆ. ಹೆಂಗಿರು ನಮಗೂ ಕೆಲಸದವ್ರು ನಮ್ಮವರೇ ಇದ್ರೆ ಒಳ್ಳೇದಲ್ವೇ? ಸರಿ, ಅಮ್ಮನಾಗ ಮಾತಾಡ್ತೀನಿ ಬಿಡಮ್ಮ. ಅದೇ ನೀನೇನು ನೆನಂತಿದೆಯಾ? ಒಳಗು ಸ್ವಿಚ್ ಹಾಕು. ಅಯ್ಯೋ ಒಳೂರಿ ಹಾಕು, ಬಿರ್ನು ಒಟಕಿಕ್ಕು, ಹೊಟ್ಟೆ ಒಳಗೆ ಇಲ್ಲಿ ಓಡಾಡ್ತದೆ. ಅಯ್ಯೋ ಒಂಟೆ ಕಣಪ್ಪ ಒಂಟೆ. ಅಜ್ಜಿ ಬಂದೆ, 1 ನಿಮಿಷ ಬಂದೆ.